HD ಕೋಟೆ ತಹಸೀಲ್ದಾರ್ಗೆ ತೂಚಿ ಅಂತ ಅನ್ಬಿಟ್ರಂತೆ, ಅವಿವೇಕಿ ತಹಸೀಲ್ದಾರ್ ಅನ್ಬಿಟ್ರಂತೆ. ಅದಕ್ಕೆ ಈ ಕಂದಾಯ ಇಲಾಖೆ ನೌಕರರುಗಳಿಗೆಲ್ಲ ಸ್ವಾಭಿಮಾನಕ್ಕೆ ಹರ್ಟ್ ಆಗ್ಬಿಡ್ತಂತೆ. ಅವ್ರು ಹೋಗ್ಬಿಟ್ಟು DC-ಗೆ ಕಂಪ್ಲೇಂಟ್ ಕೊಟ್ಟವ್ರೆ. ಅವ್ರೇನ್ ಕರೆಕ್ಟಾ ತಪ್ಪಾ ಅಂತ ಕೇಳ್ತಿದ್ದೀರಾ? ನಾನು ರೈತರ ಪರಾನೇ ಇರೋಂಥದ್ದು, ರೈತ ಮುಖಂಡರು ಪರಾನೇ ಇರೋಂಥದ್ದು, ಹೊನ್ನೂರು ಪ್ರಕಾಶ್ ಅವ್ರ ಪರಾನೇ ನಾನು ಇರೋಂಥದ್ದು. ನೋಡಿ, ಹೊನ್ನೂರು ಪ್ರಕಾಶ್ ಅವರು ಕರೆಕ್ಟ್ ಆಗಿ ಅಪ್ಪುಗುಟ್ಟಿದ ಮಾತಾಡೋರೆ, ಅವರು ಪ್ರಾಮಾಣಿಕವಾಗಿ ಮಾತಾಡೋರೆ, ಸರಿಯಾಗಿ ಮಾತಾಡೋರೆ. ತೂಚಿ ಅಂತ ಅಂದೆ ಇನ್ನೇನು ಸನ್ಮಾನ ಮಾಡಕ್ಕಾಯ್ತದ? ಈಗ ತಹಸೀಲ್ದಾರ್ಗೆ ನಾವು HD ಕೋಟೆ ತಹಸೀಲ್ದಾರ್ಗೆ ಮೇ ತಿಂಗಳಿಂದ ವಾರಕ್ಕೊಂದ್ಸತ 15 ದಿವಸಕ್ಕೊಂದ್ಸರ್ತಿ ಇಲ್ಲಿ ಅಕ್ರಮವಾಗಿ ನಡೀತಿರೋ ಅಂತ ಚಟುವಟಿಕೆಗಳ ಬಗ್ಗೆ ದೂರು ಕೊಡ್ತಾನೆ ಬಂದಿದೀವಿ. ಈ ಕಬಿನಿ ಬ್ಯಾಕ್ ವಾಟರ್ ಅಲ್ಲಿ ಕಂದಾಯ ಇಲಾಖೆ ಭೂಮಿಗಳೆಲ್ಲನೂ ಒತ್ತುವರಿ ಮಾಡ್ಕೊಂಡವ್ರೆ, ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟವ್ರೆ, ಎಲ್ಲಾ ರೂಲ್ಸ್ ಎಲ್ಲ ವೈಲೇಟ್ ಮಾಡ್ತಾವ್ರೆ, ಕಾಡು ಪ್ರಾಣಿಗಳಿಗೆ ತೊಂದರೆ ಕೊಡ್ತಾವ್ರೆ, ಜಾನುವಾರುಗಳಿಗೆ ತೊಂದರೆ ಕೊಡ್ತಾವ್ರೆ ಅಂತ ದೂರು ಕೊಡ್ತಾನೆ ಬಂದಿದೀವಿ. ಈ ದೂರಿಗೆ ಒಂಚೂರ್ ತಟಕ್ ಪಿಟಿಕ್ ಅಂತ ಇಲ್ಲ. ಒಂದ್ ಕಡೆನೂ ಸ್ಥಳಕ್ಕೂ ಹೋಗಿಲ್ಲ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿರಲಿಲ್ಲ. ಈಗ ನಿನ್ನೆ ಹೋಗಿದ್ದು ಹೊರತು ಬಿಟ್ಟು ಯಾವಾಗ್ಲೂ ಏನು ಕ್ರಮ ತಗೊಂಡಿಲ್ಲ. ಅವ್ರೆಲ್ಲ ಅಷ್ಟೆಲ್ಲ ಆಕ್ಟಿವಿಟಿ ಮಾಡ್ತಾ ಇರೋದಕ್ಕೆ ಈ ತಹಸೀಲ್ದಾರ್ದೆ ಕುಮ್ಮಕ್ಕು. ಈ ತಹಸೀಲ್ದಾರ್ದು ಅಷ್ಟೇ ಅಲ್ಲ, ಈ ಹಳೆ ಮಾನಂದವಾಡಿ ರಸ್ತೆದು ಏನು ಒತ್ತುವರಿ ಆಗಿ ಪರಿಹಾರ ಕೊಟ್ಟಿರ್ತಾರೆ ಅದ್ರದೆಲ್ಲ RTCಗಳೆಲ್ಲ ತಿರ್ಚಿ ಈಗ ಕೇಳಿದ್ರೆ ದಾಖಲೆಗಳೇ ಇಲ್ಲ ಅಂತಿರೋದು. ಅಲ್ಲೊಂದು ಸುಭಾಷ್ ಪವರ್ ಅಂತ ಇದೆ ಕಬಿನಿ ಬ್ಯಾಕ್ ವಾಟರ್, ಅವರು ನೀರ್ನ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡ್ತಾರೆ. ಅಂತವ್ರಗಳಿಗೆಲ್ಲ RTC ಕುಣಿಸ್ಕೊಟ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಕ್ಕೆ ಲೂಟಿ ಮಾಡೋದಕ್ಕೆ ಸಹಕಾರ ಕೊಟ್ಟಿರೋ ಅಂತ ತಹಸೀಲ್ದಾರ್ ಅಲ್ಲಿ HD ಕೋಟೆಯಲ್ಲಿ ಇರೋಂಥದ್ದು. ಇಂಥ ತಹಸೀಲ್ದಾರ್ಗೆ ಅವಿವೇಕಿ ತಹಸೀಲ್ದಾರ್ ಅಂತ ಅಂದ್ರೆ ಇನ್ನೇನು ವಿವೇಕಿ ತಹಸೀಲ್ದಾರ್ ಅಂತ ಅನ್ನಕಾಯ್ತದ? ಇವ್ರು ಮಾಡಿರೋ ತಪ್ಪುಗಳಿಗೆ ತಪ್ಪು ಅಂತ ಹೇಳ್ತಾರೆ. ಆ ತಹಸೀಲ್ದಾರ್ಗೆ ಅನ್ನ ಕೊಡೋದನ್ನು ಈ ರೈತರೇನೆ, ಸಂಬಳ ಕೊಡೋದನ್ನು ಈ ರೈತರು ಕಟ್ಟ ತೆರಿಗೆಯಿಂದನೇನೆ. ಸೊ ರೈತರುಗಳು ಹೇಳಿದ್ರೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆನೇ ಪ್ರಭು. ಅವರು ಸರ್ಕಾರಿ ನೌಕರರು, ಈ ರೈತರಿಗೆ ಗೌರವ ಕೊಡಬೇಕು. ಅದ್ ಬಿಟ್ಬಿಟ್ಟು ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ, ಕೇಸ್ ಹಾಕ್ತೀನಿ ಅಂತ ಅಂದ್ರೆ ಅವ್ರಿಗೇನ್ ತೂಚಿ ಅಂತ ಅಂದ್ಬಿಟ್ಟು ಒಬ್ಬ ರೈತ ಹೇಳೋನೆ. ಇವಾಗ ಸಾವಿರಾರು ಜನ ರೈತರು ಹೇಳ್ತಾರೆ, ಸಾವಿರಾರು ಜನದ ಮೇಲೂ ಕೇಸ್ ಹಾಕಿ ಅವ್ರಿಗೆ ಜೈಲಿಗೆ ಕಳಿಸೋ ತಾಕತ್ತಿದ್ರೆ ಕಳಿಸ್ಲಿ ಸರ್. ಏನ್ ತಪ್ಪು ಯಾವಾಗ ಆಯ್ತದೆ ಅಂತ ಅಂದ್ರೆ ಡಿಫಾಮೇಟರಿ ವರ್ಡ್ಸ್ ಮಾತಾಡಿದ್ರೆ, ಅಫೆನ್ಸಿವ್ ವರ್ಡ್ ಮಾತಾಡಿದ್ರೆ, ಏನಾದ್ರೂ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ಪಾರ್ಲಿಮೆಂಟರಿ ವರ್ಡ್ಗಳು ಮಾತಾಡಿದ್ರೆ ಮಾತ್ರನೇ ಅದು ವ್ಯಕ್ತಿಗೆ ತೇಜೋವಧೆ ಮಾಡ್ದಂಗಾಗದ್ದು. ನಿನ್ ಸರಿಯಾಗಿ ಕೆಲಸ ಮಾಡಿಲ್ಲ ಕಣೋ ಅವಿವೇಕಿ ನೀನು ಅಂದ್ರೆ ಅದ್ರ ತಪ್ಪೇನಾಯ್ತದೆ? ನಾವು ತಹಸೀಲ್ದಾರ್ ತಕ್ಕನಾಗಿ ಗೌರವ ಕೊಟ್ಟಿದ್ದಿದ್ರೆ ನಾವೇನಕ್ಕೆ ಮಾತಾಡ್ತಿದ್ವಿ? ಅವರು ಅವ್ರ ಕರ್ತವ್ಯನ ನಿರ್ವಹಿಸದೇ ಇರೋದಕ್ಕೆ, ರಾಜಕಾರಣಿಗಳು ಪುಡಾರಿಗಳ ಕೆಲಸ ಮಾಡ್ತಿರೋದಕ್ಕೆ, ಸಂಬಳ ಕೆಲಸ ಮಾಡೋದ್ರ ಬದಲಾಗಿ ಯಾರೋ ಎಂಜಿಲ್ ಕಾಸಿಗೆ ಕೆಲಸ ಮಾಡ್ತಿದ್ರೆ ಅಂತ ಅಧಿಕಾರಿಗಳಿಗೆ ಮಾತಾಡ್ತಾರೆ. ಅದ್ರಲ್ಲೇನು ತಪ್ಪಿಲ್ಲ. ಇದನ್ನ ದೊಡ್ಡದು ಮಾಡ್ಕೊಂಡು ಹೋಯ್ತು ಅಂತ ಅಂದ್ರೆ ಇವರು ವಿಟ್ನೆಸ್ ಬಾಕ್ಸ್ ಮೇಲೆ ಹತ್ಲೇಬೇಕು ಸಾಕ್ಷಿ ಹೇಳೋದಕ್ಕೆ. ಆಗ ನಾವು ಇಷ್ಟೆಲ್ಲ ಕೇಳ್ತೀವಿ. 25/5 ಕೊಟ್ಟಿರೋ ಅಂತ ದೂರ್ಗೆ ಏನ್ ಮಾಡಿದ್ರಿ? ಹೋದ ವರ್ಷ 9ನೇ ತಿಂಗಳಲ್ಲಿ ಕೊಟ್ಟಿರೋ ದೂರ್ಗೆ ಏನ್ ಮಾಡಿದ್ವಿ? 7ನೇ ತಿಂಗಳಲ್ಲಿ ಕೊಟ್ಟಿರೋ ಅಂತ ದೂರ್ಗೆ ಏನ್ ಮಾಡಿದ್ರಿ? ಕನ್ನಡ ಪರ ಸಂಘಟನೆಯವ್ರ ದೂರ್ಗೆ ಏನ್ ಮಾಡಿದ್ರಿ? ದಲಿತ ಪರ ಸಂಘಟನೆಯವ್ರ ದೂರ್ಗೆ ಏನ್ ಮಾಡಿದ್ರಿ? ರೈತ ಪರ ಸಂಘಟನೆಯವ್ರ ದೂರ್ಗೆ ಏನ್ ಮಾಡಿದ್ರಿ? ಈ ಸುಭಾಷ್ ಪವರ್ ಅವರಿಗೆ RTC ಹೆಂಗೆ ನೀವು ತಿದ್ದಿದ್ರಿ? ಹಳೆ ಮಾನಂದವಾಡಿ ರಸ್ತೆ ಹಳೆ RTCಗಳೆಲ್ಲ ಎಲ್ಲೋಯ್ತು? ನೀವು ಸಂಬಳ ಎಷ್ಟಾಗತ್ತೀರಾ? ನಿಮ್ಮ ಆಸ್ತಿ ಈಗ ಎಷ್ಟೈತೆ? ಪ್ರತಿಯೊಂದು ನಮಗೂ ಕ್ರಾಸ್ ಎಕ್ಸಾಮಿನೇಷನ್ ಮಾಡಕ್ ಅವಕಾಶ ಸಿಗ್ತದೆ. ನಾವು ಅವ್ರನ್ನ ಇನ್ನೂ ನೀಟಾಗಿ ಬಯಲ್ಗೆಳಿತೀವಿ. ಈಗ ಹೋಗಿರೋರೆಲ್ಲ ಯಾರೋ ರಾಜಕಾರಣಿಗಳು, ಅವ್ರ ಪುಡಾರಿಗಳು ಕೀ ಕೊಟ್ಟು ಕಳಿಸಿರ್ತಾರೆ DC ಹತ್ರ. ಅವ್ರಿಗೆ ತಾಕತ್ತಿದ್ರೆ ಅವರು ನಿಜವಾಗ್ಲೂ ಪ್ರಾಮಾಣಿಕರೇ ಆದ್ರೆ ಕ್ರಮ ತಗೊಳ್ಳಿ, ಹೊನ್ನೂರು ಪ್ರಕಾಶ್ ಅವ್ರ ಮೇಲೆ ತಗೊಳ್ಳಿ. ಅದ್ರದ್ದು ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡ್ತಾರೆ. ಆಮೇಲೆ ನೀವೇ ನೋಡಿರುವಂತೆ ನಿಮ್ಮ ಮಾಧ್ಯಮದ ಮುಂದೆನೆ ಅವ್ರು ಹೆಂಗ್ ಬೆತ್ತಲಾಯ್ತಾರೆ ಅನ್ನೋದು ನೀವು ನೋಡ್ತೀರಾ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.